ರಾಂಗ್ ಆಯ್ತಾ ಪ್ರಭಾಸ್ ಲೆಕ್ಕಾಚಾರ? ಐ ಮೀನ್ ರಾಜಾ ಸಾಬ್ ಸಿನಿಮಾದ ಲೆಕ್ಕಾಚಾರ ಅಂತ. ನಿಜವಾಗ್ಲೂ ಇದು ಪ್ರಭಾಸ್ ಸಿನಿಮಾನ? ಪ್ರಭಾಸ್ ಆ್ಯಕ್ಟಿಂಗ್ ಮಾಡುವಂತಹ ಸಿನಿಮಾನ? ಈ ಸ್ಟೋರಿ ಪ್ರಭಾಸ್ಗೆ ಮ್ಯಾಚ್ ಆಗ್ತಾ ಇತ್ತ? ಡಿಸಾಸ್ಟರ್, ವೆರಿ 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 ಡಿಸಾಸ್ಟರ್ ಸಿನಿಮಾ ಇನ್ ಪ್ರಭಾಸ್ ಕೆರಿಯರ್. ವೆರಿ ಡಾರ್ಕ್ ಕಾಮಿಡಿ ಆ್ಯಂಡ್ ಹಾರರ್ ಓರಿಯೆಂಟೆಡ್ ಸಿನಿಮಾ ಇದು. ರಾಧೇಶ್ಯಾಮ್ ಬೇಕು, ಈ ಸಿನಿಮಾ ಬೇಡ ಅನ್ನುವಂತಹ ರಿವ್ಯೂವನ್ನು ಕೊಡ್ತಿದ್ದಾರೆ. ಪ್ರಭಾಸ್ ಅಭಿಮಾನಿಗಳೇ ಈಗ ನಿರಾಶೆಯನ್ನು ವ್ಯಕ್ತಪಡಿಸ್ತಾರೆ. 55 ಕೋಟಿ ರೂಪಾಯಿಗೆ ಪ್ರಭಾಸ್ ಇಂಥ ಸಿನಿಮಾ ಮಾಡಬೇಕಿತ್ತ? ನನಗೆ ಕಾಮಿಡಿ ಮಾಡೋಕ್ಕೂ ಬರುತ್ತೆ, ನಾನು ಕಾಮಿಡಿನೂ ಮಾಡಬೇಕಿತ್ತು, ಅದಕ್ಕೆ ನಾನು ಈ ಸಿನಿಮಾ ಮಾಡಿದೆ. ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ರಾಂಗ್ ಆಯ್ತಾ ಪ್ರಭಾಸ್ ಲೆಕ್ಕಾಚಾರ? ಐ ಮೀನ್ ರಾಜಾ ಸಾಬ್ ಸಿನಿಮಾದ ಲೆಕ್ಕಾಚಾರ ಅಂತ. ನಿಜವಾಗ್ಲೂ ಇದು ಪ್ರಭಾಸ್ ಸಿನಿಮಾನ? ಪ್ರಭಾಸ್ ಆ್ಯಕ್ಟಿಂಗ್ ಮಾಡುವಂತಹ ಸಿನಿಮಾನ? ಈ ಸ್ಟೋರಿ ಪ್ರಭಾಸ್ಗೆ ಮ್ಯಾಚ್ ಆಗ್ತಾ ಇತ್ತ? ಆಮೇಲೆ ಚಿತ್ರದ ಕಲೆಕ್ಷನ್ ಅಂತ ನೋಡೋಕ್ಕೆ ಹೊರಟ್ರೆ ನಿಜವಾಗಲೂ ಇದು ರೆಬಲ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತಹ ಪ್ರಭಾಸ್ ಅವರ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ನ ಅಂತ ದೊಡ್ಡ ಪ್ರಶ್ನೆ ಮೂಡುತ್ತೆ. ಯಾಕೆಂತಂದರೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ಕೊಟ್ಟು ಪ್ಯಾನ್ ಇಂಡಿಯಾ ಸ್ಟಾರು, ಪ್ಯಾನ್ ವರ್ಲ್ಡಿಗೆಲ್ಲ ಪರಿಚಯ ಆದಂತಹ ನಟ, ದಟ್ ಈಸ್ ರೆಬಲ್ ಸ್ಟಾರ್ ಪ್ರಭಾಸ್. ಈ ಹಿಂದೆ ಕೊರಟಾಲ ಶಿವ ಜೊತೆಗೆ ನಾರ್ಮಲ್ ಬೇಸ್ಡ್ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಚೌಕಟ್ಟಿನಲ್ಲಿ ಒಂದು ಸಿನಿಮಾ ಮಾಡಿದರು ಪ್ರಭಾಸ್, ದಟ್ ಈಸ್ ಮಿರ್ಚಿ. ಸೂಪರ್ ಡೂಪರ್ ಹಿಟ್, ಇಂಡಸ್ಟ್ರಿಯಲ್ ಹಿಟ್ ಸಿನಿಮಾ. ಅದಾದ ಮೇಲೇ ರಾಜಮೌಳಿ ಅವರ ತೆಕ್ಕೆಗೆ ಮತ್ತೊಮ್ಮೆ ಬಿದ್ದಂತಹ ಪ್ರಭಾಸ್ ಕೊಟ್ಟಂತಹ 2 ಬಿಗ್ ಹಿಟ್ ಸಿನಿಮಾಗಳು ಅಂತಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ, ದಟ್ ಈಸ್ ಬಾಹುಬಲಿ 1, ಬಾಹುಬಲಿ 2. ಬಾಹುಬಲಿ 1 ಮತ್ತು ಬಾಹುಬಲಿ 2 ಸಿನಿಮಾಗಳ ಜಗತ್ತಿನಿಂದ ಹೊರಬರೋದಕ್ಕೆ ಪ್ರಭಾಸ್ ಎಷ್ಟು ಪರದಾಡಿದರು ಅನ್ನುವಂಥದ್ದು ಕೂಡ ಅನೇಕರಿಗೆ ಗೊತ್ತಿದೆ. ಜನ ಆ ಎಂಥೋಸಿಯಮಿಂದ ಹೋಗಿರಲಿಲ್ಲ. ಆ ಬಾಹುಬಲಿ ಲುಕ್ಕು, ಆ ಮೇಕಿಂಗು, ಆಯಿತಾ, ಆ ಸೀನ್ಸು, ಅದರ ಕಡೆಯಿಂದ ಹೊರಗಡೆ ಹೋಗಿರಲಿಲ್ಲ. ಪ್ರಭಾಸನ್ನು ಯಾವಾಗಲೂ ಆ ಫಾರ್ಮೆಟಲ್ಲಿ ನೋಡೋದಕ್ಕೇ ಜನ ಬಹಳ ಪ್ರಯತ್ನ ಪಡ್ತಾಯಿದ್ರು. ಅದಾದಮೇಲೆ ಪ್ರಭಾಸ್ ಸಾಹೋ ಮಾಡಿದರು, ದೊಡ್ಡ ಎಕ್ಸ್ಪೆಕ್ಟೇಷನ್ ಅಷ್ಟೇನು ರೀಚ್ ಆಗಲಿಲ್ಲ. ಅದಾದಮೇಲೆ ರಾಧೇಶ್ಯಾಮ್ ಮಾಡಿದರು, ಡಿಸಾಸ್ಟರ್, ವೆರಿ 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 ಡಿಸಾಸ್ಟರ್ ಸಿನಿಮಾ ಇನ್ ಪ್ರಭಾಸ್ ಕೆರಿಯರ್. ರಾಧೇಶ್ಯಾಮ್ ಆಫ್ಟರ್ ಬಾಹುಬಲಿ ಹೇಳ್ತಾ ಇರೋದು. ಇನ್ನು ಅದಾದ ಮೇಲೆ ಆದಿಪುರುಷ್ ಸಿನಿಮಾ ಮಾಡಿದರು, ಅದೂ ಡಿಸಾಸ್ಟರ್. ಏನೇನೋ ಮಾಡಿ ಹಾಕ್ಬಿಟ್ರು ಆ ಸಿನಿಮಾನ. ಇನ್ನು ಅದಾದ ಮೇಲೆ ಬಂದಿದ್ದು ಕಲ್ಕಿ ಸಿನಿಮಾ ಒಂದು ರೇಂಜಿಗೆ ಚೆನ್ನಾಗಿ ಓಡಿತು. ಒಂದು ಲೆಕ್ಕದಲ್ಲಿ ಪ್ರಭಾಸ್ ಇಸ್ ಬ್ಯಾಕ್ ಅನ್ನುವಂತಹ ಪ್ರಶ್ನೆಗಳು ಅನೇಕರಿಗೆ ಏನು ಮೂಡ್ತಾ ಇತ್ತಲ್ಲ, ಪ್ರಭಾಸ್ ಮತ್ತೆ ರಿಟರ್ನ್ ಆಗ್ತಾರಾ, ಬ್ಯಾಕ್ ಆಗ್ತಾರಾ, ಮತ್ತೆ ಆ ಚಾರ್ಮು, ಆ ಬಾಹುಬಲಿಯ ಎರಾ, ಮತ್ತೆ ಇಂಡಸ್ಟ್ರಿಯನ್ನು ರೂಲ್ ಮಾಡ್ತಾರಾ ಅಂತಂದರೆ ಕಲ್ಕಿ ಒಂದು ಹಂತಕ್ಕೆ ಉತ್ತರವನ್ನು ನೀಡ್ತು. ಅನೇಕರಿಗೆ ಡಿಸಪಾಯಿಂಟ್ ಆಗಿರಬಹುದು, ಬಟ್ ಸುಮಾರು ಜನ ಅಂತೂ ಕಲ್ಕಿನ ಇಷ್ಟಪಟ್ಟಿದ್ದಾರೆ. ಅದ್ರ ಜೊತೆಗೆ ಮಧ್ಯೆ ಮಧ್ಯೆ ಅಲ್ಲಿ ಗೆಸ್ಟ್ ಕ್ಯಾರೆಕ್ಟರ್ಗಳನ್ನು ಮಾಡ್ತಾಯಿದ್ರು. ಆಫ್ಟರ್ ಕಲ್ಕಿ ಮತ್ತೆ ಮೇನ್ ಹೀರೋ ಆಗಿ ಕಾಣಿಸ್ಕೊಂಡದ್ದು ರಾಜಾ ಸಾಬ್ ಸಿನಿಮಾದಲ್ಲಿ. ಪ್ರಭಾಸು ಈ ಸಿನಿಮಾನ ಯಾಕೆ ಒಪ್ಕೊಂಡ್ರು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ವೆರಿ ಡಾರ್ಕ್ ಕಾಮಿಡಿ ಆ್ಯಂಡ್ ಹಾರರ್ ಓರಿಯೆಂಟೆಡ್ ಸಿನಿಮಾ ಇದು. ಸಿಕ್ಕಾಪಟ್ಟೆ ಕಾಮಿಡಿ ಇದೆ, ಸಿಕ್ಕಾಪಟ್ಟೆ ನಗೆಪಾಟ್ಲ್ ಸೀನ್ಸ್ಗಳನ್ನು ಈ ಸಿನಿಮಾದಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಹಾರರ್ ಸಿನಿಮಾ ಇದು, ವೆರಿ ಹಾರರ್ ಸಿನಿಮಾ. ಇನ್ಫ್ಯಾಕ್ಟ್ ಈ ಸಿನಿಮಾದ ಟೀಸರ್ ಫಸ್ಟ್ ಟೈಮ್ ಬಿಡುಗಡೆ ಆದಾಗ, ಅಥವಾ ಪ್ರಭಾಸ್ ಅವರ ಫಸ್ಟ್ ಲುಕ್ ಬಿಡುಗಡೆ ಆದಾಗ, ವಿಂಟೇಜ್ ಪ್ರಭಾಸ್ ಈಸ್ ಬ್ಯಾಕ್. ಮೊದಲು ಹೆಂಗಿದ್ರು ಪ್ರಭಾಸ್ ಬಾಹುಬಲಿಕ್ಕಿಂತ ಮುಂಚೆ, ಅಂತಹ ಪ್ರಭಾಸ್ ಈಗ ನಮಗೆ ಮತ್ತೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂತ ಹೇಳಿ ಜನ ಖುಷಿಯನ್ನು ವ್ಯಕ್ತಪಡಿಸಿದರು. ಬಟ್ ಯಾವಾಗ ಟ್ರೈಲರ್ ಬಂತಲ್ಲ, ಏನು ಗುರು ಏನೇನೋ ಇದೆ ಸಿನಿಮಾದಲ್ಲಿ, ಟ್ರೈಲರೇ ಹೆಂಗಿದೆ, ಮಜವಾಗೇ ಇಲ್ಲ ಟ್ರೈಲರು, ಸಿನಿಮಾ ಹೆಂಗಿರುತ್ತೆ ಅಂತ ಆಗಲೇ ಎಲ್ಲೋ ಒಂದು ಕಡೆ ಸಣ್ಣದಾಗಿ ನೆಗೆಟಿವ್ ಟಾಕ್ಗಳು ಸ್ಟಾರ್ಟ್ ಆಯಿತು. ಬಟ್ ನಿನ್ನೆ ಸಿನಿಮಾ ನೋಡಿದ ಮೇಲೆ ಅನೇಕ ಜನ ರಾಧೇಶ್ಯಾಮ್ ಬೇಕು, ಈ ಸಿನಿಮಾ ಬೇಡ ಅನ್ನುವಂತಹ ರಿವ್ಯೂವನ್ನು ಕೊಡ್ತಿದ್ದಾರೆ. ರಾಧೇಶ್ಯಾಮ್ ಸಿನಿಮಾ ಅಷ್ಟು ಡಿಸಾಸ್ಟರ್ ಆದರೂ ಅದು ಎಲ್ಲೋ ಒಂದು ಕಡೆ ನೋಡೋಂಗಾದರೂ ಇದೆ, ಇದು ಅದೂ ಇಲ್ವಲ್ಲ. ಅಷ್ಟು ದೊಡ್ಡ ಪ್ರಮಾಣದ CG ಗ್ರಾಫಿಕ್ಕು, ಆ ಮೊಸುಳೆನ ಹೊಡೆಯೋದು, ಅದು ಇದು ದೆವ್ವ, ಪ್ರಭಾಸ್ ಕಾಮಿಡಿ, ಏನಿದು? ಇದು ನಿಜವಾಗ್ಲೂ ಪ್ರಭಾಸ್ ಸಿನಿಮಾನ? ಬಾಹುಬಲಿಯಲ್ಲಿ ನೋಡಿದಂತಹ ಪ್ರಭಾಸ್ ಹೆಂಗೆ, ಸಲಾರಲ್ಲಿ ನೋಡಿದಂಥ, ನಾನು ಸಲಾರ್ ಸಿನಿಮಾ ಬಿಟ್ಟೆ, ಸಲಾರು ಒಳ್ಳೆ ಕಲೆಕ್ಷನ್ ಮಾಡ್ತು, ಸಲಾರಲ್ಲಿ ನೋಡಿದಂತಹ ಪ್ರಭಾಸ್ ಹೆಂಗೆ, ಸಾಹೋಹಲ್ಲಿ ನೋಡಿದಂತಹ ಪ್ರಭಾಸ್ ಹೆಂಗೆ, ಇದ್ಯಾ ಪ್ರಭಾಸ್ ಏನೇನೋ ತಂದು ಹುಚ್ಚುಚ್ಚಾಕರ ಮಾಡಿ ಹಾಕ್ಬಿಟ್ಟಿದ್ದಾರೆ ಪ್ರಭಾಸ್ನ ಅಂತ ಹೇಳಿ ಪ್ರಭಾಸ್ ಫ್ಯಾನ್ಸೇ, ಬೇರೆ ಅಭಿಮಾನಿಗಳಲ್ಲ. ಇನ್ಫ್ಯಾಕ್ಟ್ ತೆಲುಗು ಅಭಿಮಾನಿಗಳು ಹೌದು, ಸಿನಿಮಾ ನೋಡಿರ್ತಕ್ಕಂಥ ಅಭಿಮಾನಿಗಳು ಹೌದು, ಅದರಲ್ಲೂ ಎಸ್ಪೆಷಲಿ ಫಿಲ್ಟರ್ ಮಾಡಿದರೆ ಪ್ರಭಾಸ್ ಅಭಿಮಾನಿಗಳೇ ಈಗ ನಿರಾಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಹತ್ರ ಏನೂ ಇಲ್ಲ ಅಂತಂದರೆ ದಿನಕ್ಕೆ 100 ಕೋಟಿ ಕಲೆಕ್ಷನ್ ದಾಟೋದು ಪ್ರಭಾಸ್ ಸಿನಿಮಾಗಳು. 100 ಕೋಟಿ ಕಲೆಕ್ಷನ್ ದಾಟೋದು. ಈ 50 ಕೋಟಿ ಕಲೆಕ್ಷನ್ ಆಗೋಕ್ಕೆ ತಿಪ್ಪರ್ಲಾಗ ಆಗ್ತಾ ಇದೆ ರಾಜಾ ಸಾಬ್, ತಿಪ್ಪರ್ಲಾಗ ಆಗ್ತಾ ಇದೆ. ಮೊದಲ ದಿನಕ್ಕೆ ಹತ್ರ ಏನೂ ಇಲ್ಲ ಅಂತಂದರೂ 45 to 46 CR ಕಲೆಕ್ಷನ್ ಆಗಿದೆ. ಬರೀ 46 CR ಕಲೆಕ್ಷನ್ ಆಗಿದೆ.
ಪ್ರೀಮಿಯರ್ ಶೋ ಅನ್ನುವಂಥದ್ದನ್ನು ಏನಾದರೂ ಲೆಕ್ಕಕ್ಕೆ ತಗೊಂಡ್ರೆ ಅದು ಒಂದು 9.15 ಕೋಟಿ. ಟೋಟಲಿ ಗ್ರ್ಯಾಂಡ್ ಟೋಟಲ್ ಮಾಡಿ ನೋಡಿದರೆ ಒಂದು ದಿನಕ್ಕೆ ರಾಜಾ ಸಾಬ್ ಸಿನಿಮಾದ ಕಲೆಕ್ಷನ್ನು 54ರಿಂದ 55 ಕೋಟಿ ರೂಪಾಯಿ. ಇದು ಪ್ರಭಾಸ್ ಸಿನಿಮಾ ಕಲೆಕ್ಷನ್ನ. 55 ಕೋಟಿ ರೂಪಾಯಿಗೆ ಪ್ರಭಾಸ್ ಇಂಥ ಸಿನಿಮಾ ಮಾಡಬೇಕಿತ್ತ? ಅಷ್ಟಕ್ಕೂ ಪ್ರಭಾಸನ್ನು ಕೇಳಿದ್ರು ಇಂಟರ್ವ್ಯೂವಲ್ಲಿ, ಯಾಕೆ ಪ್ರಭಾಸ್ ಈ ಥರದ ಕಾಮಿಡಿ ಜಾನರ್ ಸಿನಿಮಾವನ್ನು ಯಾಕೆ ತಗೊಂಡ್ರಿ? ನೀವೇನು, ನಿಮ್ಮ ಸ್ಟ್ಯಾಂಡರ್ಡ್ ಏನು, ನಿಮ್ಮ ರೇಂಜ್ ಏನು, ನಿಮ್ಮ ಸ್ಕ್ರೀನ್ ಪ್ಲೇ ಏನು, ಎಂತೆಂಥ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನೆಲ್ಲ ಮಾಡಿದಿರಿ, ಹಿಂಗೆ ಯಾಕೆ ಸಿನಿಮಾ ಮಾಡಿದಿರಿ ಅಂತ ಕೇಳಿದರೆ, ಇಲ್ಲ ನಾನು ಕಾಮಿಡಿನೂ ಮಾಡ್ತೀನಿ ಅಂತ ಪ್ರೂವ್ ಮಾಡಬೇಕಿತ್ತು, ಅದಕ್ಕೆ ಈ ಸಿನಿಮಾ ಮಾಡಿದೆ ಅಂತ ಪ್ರಭಾಸ್ ಹೇಳ್ತಾರೆ. ನನಗೆ ಕಾಮಿಡಿ ಮಾಡೋಕ್ಕೂ ಬರುತ್ತೆ, ನಾನು ಕಾಮಿಡಿನೂ ಮಾಡಬೇಕಿತ್ತು, ಅದಕ್ಕೆ ನಾನು ಈ ಸಿನಿಮಾ ಮಾಡಿದೆ. ಅಂದರೆ ಎಲ್ಲೋ ಒಂದು ಕಡೆ ಪ್ರಭಾಸ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿ ಎಡವಿದ್ರ ಅಂತ. ಬಟ್ ಜನ ಈಗ ಒಪ್ಕೊಳ್ತಾ ಇಲ್ಲ ಪ್ರಭಾಸ್ ಕಾಮಿಡಿಯನ್ನು, ಜನ ಬಯಸ್ತಾ ಇರೋದೇ ಬೇರೆ. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಮಾರುತಿ ಅಂತ ಹೇಳಿ, ಸಿನಿಮಾ ಏನಾದರೂ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿದ್ರೆ ನಾನು ಮನೆ ಅಡ್ರೆಸ್ ಕೊಡ್ತೀನಿ ಅಂತೇಳಿ ಮನೆ ಅಡ್ರೆಸ್ ಕೊಟ್ಟಿದ್ದಾರೆ ಈಗಾಗಲೇ ಆಲ್ರೆಡಿ. ಸಿನಿಮಾ ಏನಾದರೂ ಸಿನಿ ಅಭಿಮಾನಿಗಳಿಗೆ, ಪ್ರಭಾಸ್ ಫ್ಯಾನ್ಸಿಗೆ ಇಷ್ಟ ಆಗಿಲ್ಲ ಅಂದರೆ, ಅಥವಾ ಸಿನಿಮಾ ಏನಾದರೂ ನಿರಾಸೆ ಮಾಡಿದರೆ ನಾನು ಮನೆ ಅಡ್ರೆಸ್ ಕೊಡ್ತೀನಿ, ಮನೆ ಹತ್ರಕ್ಕೆ ಬನ್ನಿ ಅಂತ. ಈ ಪ್ರಭಾಸ್ ಫ್ಯಾನ್ಸ್ ಅವ್ರ ಮನೆ ಹತ್ರಕ್ಕೆ ಹೋಗಲಿಲ್ಲ ಅಂತಂದರೆ ಅದು ಮಾರುತಿಯವರ ಅದೃಷ್ಟ, ಅದು ಅವ್ರಿಗೇನೋ ಒಳ್ಳೇದಾಗಿದೆ ಅಂತ ಅರ್ಥ. ಆಯಿತಾ? ಹೇಳೋಕ್ಕಾಗಲ್ಲ, ರೊಚ್ಚಿಗೆದ್ದು ಪ್ರಭಾಸ್ ಫ್ಯಾನ್ಸ್ ಯಾವಾಗ ಮಾರುತಿಯವ್ರ ಮನೆ ಹತ್ರಕ್ಕೆ ಹೋಗಬಹುದು, ಆದರೆ ಮಾರುತಿಯವ್ರ ಮನೆಯಲ್ಲಿರೋದು ಒಳ್ಳೆಯದಲ್ಲ. ಬಟ್ ಎಲ್ಲೋ ಒಂದು ಕಡೆ ಇದು ಪ್ರಭಾಸ್ ಸಿನಿಮಾ ಕಲೆಕ್ಷನ್ನೇ ಇಲ್ಲ, ಬಹಳ ನಿರಾಸೆ ಹುಟ್ಟಾಕಿದೆ. 55 CR ಫಸ್ಟ್ ಡೇ ಕಲೆಕ್ಷನ್, ಓಕೆ, ನಾಟ್ ಸೋ ಬ್ಯಾಡ್. ಆದರೆ ಪ್ರಭಾಸ್ ಸಿನಿಮಾ ರೇಂಜಿಗೆ ಅದು ಅಲ್ಲ ಕಲೆಕ್ಷನ್, ಫಸ್ಟ್ ಡೇ ಕಲೆಕ್ಷನ್ ಅಲ್ಲ ಅದು. ಯಾಕೆಂತಂದರೆ ಸಲಾರ್ ಕಲೆಕ್ಷನ್ ಪೀಕಲ್ಲಿತ್ತು, ಸಾಹೋ ಕಲೆಕ್ಷನ್ ಫಸ್ಟ್ ಡೇ ಕಲೆಕ್ಷನ್ ಓಪನಿಂಗ್. ಸಿನಿಮಾ ಆಮೇಲೆ ಏನಾಯಿತು ಏನಿಲ್ಲ ಅನ್ನೋ ಸೆಕೆಂಡ್ರಿ. ಒಂದು ಗ್ರ್ಯಾಂಡ್ ಓಪನಿಂಗ್ ಆದರೂ ಪಡ್ಕೊಳ್ಬೇಕಲ್ಲ ಸಿನಿಮಾ, ಟಾಕ್ಸ್ ಮೇಲೆ, ಟೀಸರ್ ಟಾಕ್ ಮೇಲೆ, ಟ್ರೈಲರ್ ಟಾಕ್ ಮೇಲೆ, ಫಸ್ಟ್ ಶೋ ಟಾಕ್ ಮೇಲೆ, ಅಥವಾ ಪ್ರೀಮಿಯರ್ ಶೋ ಟಾಕಲ್ಲಿ ಏನೋ ಒಂದು ಪಾಸಿಟಿವಿಟಿ ಪಡ್ಕೊಂಡು ಜನ ನುಗ್ಗಬೇಕಲ್ಲ ಥಿಯೇಟ್ರಲ್ಲಿ. ಫಸ್ಟ್ ಡೇ ಕಲೆಕ್ಷನ್ ಆದರೂ ಹೈ ಇರಬೇಕಲ್ಲ. ಎರಡನೇ ದಿನದಿಂದ ಕುಸಿದ್ರೆ ಲೆಕ್ಕ ಓಕೆ, ಏನೋ ಫಸ್ಟ್ ಡೇ ಸರಿಗೆ ಬಂದಿಲ್ಲ ಟಾಕು, ಅಥವಾ ಜನ ಸರಿಗಿಲ್ಲ ಅಂತಿದ್ದಾರೆ, ಆದ್ದರಿಂದ ಎರಡನೇ ದಿನಕ್ಕೆ ಕುಸಿತಪ್ಪ ಅಂತ ಅನ್ಬೋದು. ಬಟ್ ಫಸ್ಟ್ ಡೇನೇ ಬಾಹುಬಲಿ ಕಲೆಕ್ಷನ್ ಹಿಂಗಿರಲಿಲ್ಲ, ಸಾಹೋ ಹಿಂಗಿರಲಿಲ್ಲ, ಸಲಾರ್ ಹಿಂಗಿರಲಿಲ್ಲ, ಕಲ್ಕಿ ಹಿಂಗಿರಲೇ ಇಲ್ಲ. ಬಟ್ ರಾಜಾ ಸಾಬ್ ಎಡವಿಬಿಡ್ತಕಂಡ್ರಿ. ಆದ್ದರಿಂದ ತೆಲುಗು ಪ್ರೇಕ್ಷಕರು ಮತ್ತು ಬೇರೆ ಬೇರೆ ರಾಜ್ಯದಲ್ಲಿಯೂ ಕೂಡ ನಿರಾಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಆ್ಯಸ್ ಪ್ರಭಾಸ್ ಸೇಡ್ ದಟ್ ಏನು ಅಂತಂದರೆ, ನಾನು ಕಾಮಿಡಿ ಮಾಡೋಕ್ಕೆ ಬರುತ್ತೆ ಅಂತ ತೋರಿಸ್ಕೊಳ್ಳೋಕೆ ಈ ಸಿನಿಮಾ ಮಾಡಿದೆ ಅಂತ. ಜನ ಇದನ್ನು ಎಷ್ಟರ ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ಮತ್ತೊಂದು ಟೆರರ್ ಸಿನಿಮಾಗೆ ಪ್ರಭಾಸ್ ರೆಡಿ ಆಗ್ತಾ ಇದ್ದಾರೆ. ಒಂದು ಕಡೆ ವೆರಿ ಮಾಸ್ ಡೈರೆಕ್ಷನ್ನ ಕೊಡ್ತಾ ಇರುವಂತಹ, ಅಥವಾ ಅಷ್ಟೇ ಅಗ್ರೆಸಿವ್ನೆಸ್ಸು, ಅಷ್ಟೇ ಒಂದು ಏನು ರಾ ಫೀಲಲ್ಲಿ ಸಿನಿಮಾವನ್ನು ತೆಗೆಯುವಂತಹ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಂಗ. ಈ ಹಿಂದೆ ಅರ್ಜುನ್ ರೆಡ್ಡಿ ಆಗಿರಬಹುದು, ಅಥವಾ ಎನಿಮಲ್ ಆಗಿರ್ಬೋದು, ಈ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವಂತಹ ಸಂದೀಪ್ ರೆಡ್ಡಿ ವಂಗ ನಿರ್ದೇಶನದಲ್ಲಿ ಸ್ಪಿರಿಟ್ ಅನ್ನುವಂಥ ಸಿನಿಮಾ ಬರ್ತಾ ಇದೆ. ಅದರ ಸಂಬಂಧಪಟ್ಟಂತಹ ಪೋಸ್ಟರ್ಗಳು ಕೂಡ ಈಗಾಗಲೇ ರಿಲೀಸ್ ಆಗಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಅದು ಒಂದು ಮತ್ತೆ ಮಾಸ್ ಸಬ್ಜೆಕ್ಟು, ರಾ ಸಬ್ಜೆಕ್ಟು, ಸಿಕ್ಕಾಪಟ್ಟೆ ವೈಲೆನ್ಸ್ ಇರುತ್ತೆ. ಆ ಸಿನಿಮಾದಲ್ಲಿ ಪ್ರಭಾಸ್ ಹೆಂಗೆ ಮ್ಯಾನೇಜ್ ಮಾಡ್ತಾರೆ, ಈ ಫೇಲ್ಯೂರನ್ನು ಅಲ್ಲಿ ಏನಾದರೂ ಮ್ಯಾನೇಜ್ ಮಾಡ್ಕೊಳ್ತಾರಾ, ಮತ್ತು ಅಭಿಮಾನಿಗಳಿಗೆ ನಿರಾಸೆ ಮಾಡೋದಿಲ್ವಾ, ಅಭಿಮಾನಿಗಳನ್ನು ಖುಷಿಪಡಿಸ್ತಾರಾ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ TV. ನಮಸ್ಕಾರ.